ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ JM ರಾಜಶೇಖರ್ ಮಾತಾಡ್ತಾ ಇರೋದು. ಇವಾಗ ಈ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ, ಮಾಹಿತಿ ಆಯೋಗದಿಂದ ನೋಟಿಸ್ ಜಾರಿ, ನಿಮಗೆ ಏಕೆ ದಂಡ ವಿಧಿಸಬಾರದು. ಅದನ್ನು ನೋಡಿ ಖುಷಿ ಪಡುವಂಥದ್ದು, ಅಷ್ಟಕ್ಕೆ ಸೀಮಿತವಾಗಿ ಬರುವಂಥದ್ದು ಅದು ಸರಿಯಲ್ಲ. ನಿಮಗೆ ಬೇಕಾಗಿರೋದು ಮಾಹಿತಿ ಆಯೋಗಕ್ಕೆ ಹೋಗದೇನೆ ಪಡಿಬೇಕು. ಅದು ತಾಕತ್ತು ಅಂದರೆ ಅವ್ರು ಮಾಹಿತಿ ಕೊಡಲ್ಲ ಸರ್. ನೀವೇನು ಮಾಡ್ತೀರಿ? ಮಾಹಿತಿ ತಗೊಳ್ಳೋ ತನಕ ಅವ್ರನ್ನ ಬಿಡಬಾರ್ದು. ಎಲ್ಲಿ ಸಿಲುಕಿಸ್ಬೇಕು ಅಲ್ಲಿ ಸಿಲುಕಿಸ್ಬೇಕು. ಅದು ನಿಮ್ಮ ಜ್ಞಾನ, ನಿಮ್ಮ ಶಕ್ತಿ ಮತ್ತು ನಿಮ್ಮ ಪ್ರಭಾವ ಹೇಗೆ ಅವ್ರ ಮೇಲೆ ಬೀರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಕಚೇರಿಗೆ ಅಲೆದಾಡ್ತಾ ಅರ್ಜಿ ಹಿಡ್ಕೊಂಡು ಮಾಹಿತಿ ಕೊಡಿ ನೀವೇ ಯಾಕ್ರೆ ಅಲ್ಲಿಗೆ ಹೋಗ್ಬೇಕು? ಕೂತಲ್ಲಿ ಆಟ ಆಡಬೇಕು. ನೀವು ನನ್ನ ಪ್ರಕಾರ ನೀವು ಕುಳಿತಲ್ಲಿ ಆಟ ಆಡಬೇಕು. ಸರ್ಕಾರ ನಿಮ್ಮ ಮನೆಯ ಹೊಸ್ತಿಲಿಗೆ ಬಂದು ನಿಂತ್ಕೋಬೇಕು ಅಂತ ತಾಕತ್ತು ಬೆಳೆಸ್ಕೊಡ್ರಿ ಅಂತ ಅಂದರೆ ಸುಮ್ಮನೆ ಗುಂಪಿನಲ್ಲಿ ಅದನ್ನು ಚರ್ಚೆ ಮಾಡಿದೆ, ನಾವು ಇದನ್ನು ಚರ್ಚೆ ಮಾಡಿದೆ, ನೋ ಯೂಸ್ ಅಟ್ ಆಲ್. ಅದರಿಂದ ಯಾವ ಪರಿಹಾರ ಆಗೋದಿಲ್ಲ. ನಿಮ್ಮ ಸಮಸ್ಯೆಗೆ ನಿಮ್ಮಲ್ಲೇ ತಾಕತ್ತಿರಬೇಕು. ತಾಕತ್ತು ಇದೆ, ನೀವು ಅದನ್ನು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಮಾಹಿತಿ ಆಯೋಗ ಅಂದ ತಕ್ಷಣ ನನಗೆ ಎಷ್ಟು ಬೇಸರ ಆಗಿದೆ ಅಂದರೆ, ಅವ್ರು ಯಾರೂ ನಾಗರಿಕ ಮತದಾರ ಮಹಾರಾಜರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ. ಭ್ರಷ್ಟರನ್ನು ಹೇಗೆ ರಕ್ಷಿಸಬೇಕು ಅಂತ ನೋಡ್ತಾರೆ. ಸೊ ಹಾಗಾದರೆ ನೀವೇನು ಮಾಡಬೇಕು? ಅವರಿಗೆ ಒಂದು ನಿರ್ದಿಷ್ಟವಾದ ಸಮಯದ ಮಿತಿ ಇಲ್ಲ, ಅದು ಇದೆ, ಅದು ಬಹುದು ಅಂತ ಇದೆ ಅಂತ ನಾಟಕ ಹೊಡಿತಾ ಇದ್ದಾರೆ. ಇನ್ನೂ ಒಂದು ಇದೆ, ನನ್ನ ಪುಸ್ತಕದಲ್ಲಿ ಇದೆ ನೋಡಿ, ನಾನು ಬರೆದ ಪುಸ್ತಕಗಳಲ್ಲಿ ಇದೆ. ಅದು ಏನಿದೆ ಅದರಲ್ಲಿ? ಅರೆ ನ್ಯಾಯಾಲಯಗಳು ಅಂತ ಬರುತ್ತೆ. ಅವುಗಳ ಮುಂದಿರುವಂಥ ಯಾವುದೇ ಪ್ರಕರಣಗಳನ್ನು 6 ತಿಂಗಳ ಒಳಗಾಗಿ ವಿಚಾರಣೆಯನ್ನು ಅಂತಿಮಗೊಳಿಸಬೇಕು ಅಂತಲೇ ಕರ್ನಾಟಕ ರಾಜ್ಯದ ಹೈಕೋರ್ಟ್ ತೀರ್ಪೇ ಇದೆ. ಪುಸ್ತಕ ತಗೊಂಡು ಓದಬೇಕಷ್ಟೆ. ನಾನು ಅದರದ್ದು ಸೆಟೇಷನ್ಸ್ ಹುಡುಕಿ ಕೊಡೋದು ಅದೆಲ್ಲ ಇಂತಹ ಬಹಳಷ್ಟು ಇದ್ದಾವೆ. ನೀವು ಅದನ್ನ ಹೇಗೆ ಬಳಸಬೇಕು ಅನ್ನೋದು ಕೂಡ ಪುಸ್ತಕದಲ್ಲಿ ಇದೆ. ದಯವಿಟ್ಟು ಈ ಪುಸ್ತಕ ತೊಗೊಳೋದು ನಿಮಗೇನಾದರೂ ಸಮಸ್ಯೆ ಇದೆಯಾ? ಯಾವ್ಯಾವುದಕ್ಕೋ ಖರ್ಚು ಮಾಡ್ತೀರಿ. ಉದಾಹರಣೆ ನಾವೇ ಒಂದು ಫ್ಯಾಮಿಲಿ ಸಮೇತ ಒಂದು ಹೋಟೆಲ್ಗೋ ಒಂದು ದಾಬಾಕ್ಕೋ ಹೋದರೆ ಮಿನಿಮಮ್ 1,500-2,000 ರೂಪಾಯಿ ಖರ್ಚಾಗುತ್ತೆ. ಒಂದು ಒಳ್ಳೆ ಫುಡ್ ತೊಗೋಬೇಕು ಅಂತಂದ್ರೆ ದಾಬಾಕ್ಕೆ ಹೋದ್ರೆ ಬಿಡಿ, ಅದು 2,000 ಸಾಲಲ್ಲ, 5,000 ತನಕನೂ ಹೋದ್ರೂ ಹೋಯ್ತಾ. ಇನ್ನೊಂದು ಕಡೆ ಹೋಗ್ತೀರಿ, ನಮ್ಮವರೆಲ್ಲ ಹೋಗ್ತಾರೆ. ಸೊ ಅಲ್ಲಿ ಹೋಗ್ಬಿಟ್ರೆ 5,000 10,000 ಎಷ್ಟು ಬೇಕಾದರೂ ಹೋಗುತ್ತೆ. ಒಂದಷ್ಟು ಈ ಪುಸ್ತಕ ನಾವು ಬರೆದಿರ್ತೀವಿ ಅಂತಂದ್ರೆ ಅದಕ್ಕೊಂದು ಶ್ರಮ ಇರುತ್ತೆ. ಅದ್ರ ಹಿಂದೆ ಯಾರೋ ಒಬ್ಬರು ಆರ್ಥಿಕವಾಗಿ ಅದ್ರ ಪ್ರಿಂಟ್ ಮಾಡೋದಕ್ಕೆ ಸಹಕಾರ ಕೊಟ್ಟಿರ್ತಾರೆ. ಅಂಥ ಸಂದರ್ಭದಲ್ಲಿ ಇಂಥ ಪುಸ್ತಕ ತೊಗೊಂಡ್ರೆ ಒಬ್ಬ ಲೇಖಕನನ್ನು ಬೆಳೆಸಿದಾಗತ್ತೆ. ಟ್ರಿಕ್ಸ್, ಹೊಸ ರೀತಿಯ ಟ್ರಿಕ್ಸನ್ನು ಹೇಗೆ ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿವರ ಇದೆ. ಆ ವಿವರ ಇರುವಂಥ ಈ ಪುಸ್ತಕ ದಯವಿಟ್ಟು ನೀವು ಕೊಂಡ್ಕೊಳ್ಳೋಕ್ಕೆ ಮುಂದಾಗಿ. ದಯವಿಟ್ಟು ಲಾಜಿಕ್ಸ್ ಆ್ಯಂಡ್ ಮ್ಯಾಜಿಕ್ ಆಫ್ ಮಾಹಿತಿ ಹಾಕು ಈ ಪುಸ್ತಕದ ಹೆಸರು. ಇದರ ಬೆಲೆ 800 ರೂಪಾಯಿ. ನೀವು ಮಾಡಬೇಕಾಗಿರೋದು ಇಷ್ಟೇ, 800 ರೂಪಾಯಿಗಳನ್ನು ನನ್ನ 9448962082 ಈ ಮೊಬೈಲ್ಗೆ ಫೋನ್ಪೇ ಮಾಡಿ ನಿಮ್ಮದು ಹೆಸರು, ನಿಮ್ಮದು ವಿಳಾಸ, ನಿಮ್ಮದು ಪೋಸ್ಟ್ ಪಿನ್ ಕೋಡು, ಮೊಬೈಲ್ ನಂಬರ್ನ ಟೈಪ್ ಮಾಡಿ ನಾನು ಕಳಿಸಿ. ನಿಮಗೆ ಜ್ಞಾನ ಸ್ಪೀಡ್ ಪೋಸ್ಟ್ ಮೂಲಕ ನಾನು ಕಳಿಸ್ಕೊಡ್ತೀನಿ. ರೆಡಿನಾ? ನೀವು ಬೆಳಿಬೇಕ್ರಿ. ನಮ್ಮ ಉದ್ದೇಶ ನೀವು ಬೆಳಿಬೇಕು ಅಂತ. ಇನ್ನೊಂದು ಹೇಳ್ಬಿಡ್ತೀನಿ, ಅಯ್ಯೋ 800 ರೂಪಾಯಿನ 30 ರೂಪಾಯಿದು ಸಿಗುತ್ತೆ. 30 ರೂಪಾಯಿದು ಹಾಕ್ರಿ, ನೀವು ಗೂಗಲ್ ಹೊಡೆದ್ರೆ ಪುಕ್ಷೇಟನ್ನು ಸಿಗುತ್ತೆ. ಒಬ್ಬೊಬ್ಬ ವ್ಯಕ್ತಿದು ಒಂದೊಂದು ವ್ಯಕ್ತಿತ್ವ, ಒಂದೊಂದು ತಾಕತ್ತು ಅಂತ ಇರುತ್ತೆ. ಅದನ್ನು ನಾನು ಬಿಚ್ಚಿ ಹೇಳಿಬಿಟ್ಟಿದ್ದೀನಿ, ಮುಚ್ಚಿಟ್ಟಿಲ್ಲ. ಹೇಗೆ ಗಳಿಸಬೇಕು ಅನ್ನೋದನ್ನು ನೀವು ನಿಮ್ಮ ಸ್ವತಂತ್ರವಾದ ನಿರ್ಧಾರದ ಮೂಲಕ ಮಾಡಬೇಕು. ಹಾಗಿದ್ದರೆ ತಡ ಯಾಕೆ? 9448962082ಗೆ 800 ರೂಪಾಯಿನ ಫೋನ್ಪೇ ಮಾಡಿ ನಿಮ್ಮದು ಹೆಸರು, ವಿಳಾಸ, ಪೋಸ್ಟ್ ಪಿನ್ ಕೋಡ್, ಮೊಬೈಲ್ ನಂಬರ್ನ ಕಳಿಸ್ಕೊಡಿ. ನಿಮ್ಮ ಮನೆಗೆ ಜ್ಞಾನ ಸ್ಪೀಡ್ ಪೋಸ್ಟ್ ಮೂಲಕ ತಲುಪಿಸ್ತೀವಿ. ಆಗ್ಬೋದೇ? ದಯವಿಟ್ಟು ಮಾಡ್ಕೊಳ್ಳಿ, ತಗೊಳ್ಳಿ, ಇಟ್ಕೊಳ್ಳಿ. ಆ ಪುಸ್ತಕ ನಿಮ್ಮನ್ನು ಶಕ್ತಿಶಾಲಿಯನ್ನ ಮಾಡುತ್ತೆ. ಆಮೇಲೆ
ಯಾರು ಒಂದು 1000 ಪುಸ್ತಕಗಳನ್ನು ನಾವು ಮಾರಬೇಕು ಒಬ್ಬ ಲೇಖಕ ಅಂತ ಅಂದ್ರೆ ಆತನ ರಕ್ತ ಬಸಿಬೇಕು. ಆ ಥರ ಇದೆ ಪರಿಸ್ಥಿತಿ. 7 ಕೋಟಿ ಕನ್ನಡಿಗರಿದ್ದೀವಿ. ಒಬ್ಬ ಪುಸ್ತಕ ಬರೆದ್ರೆ 1000 ಪುಸ್ತಕ ಮಾರಾಟ ಮಾಡೋದು ಭಾಳ ಕಷ್ಟ ಇದೆ. ಅದ್ರ ಮುಂದೆ ಹಿಂದೆ ಸಾಕಷ್ಟು ಕೆಲಸ ಇರುತ್ತೆ. ಸೊ ಅದ್ರ ಹಿಂದೆ ಕಾರ್ಮಿಕರು ಕೆಲಸ ಮಾಡಿರ್ತಾರೆ, ಸಾರಿಗೆ ಸಂಚಾರ ಇರುತ್ತೆ, ಮೊದಲು ಹಿಂದೊಂದು ಮಗದೊಂದು, ಆಮೇಲೆ ಕಲೆ ಆರ್ಟ್, ಅದು ಚಿತ್ರ ರಚಿಸೋರಿಗೆ ಒಂದು ರೆಸ್ಪೆಕ್ಟ್ ಅಂತ ಕೊಡಬೇಕಾಗುತ್ತೆ. ಅದೆಲ್ಲ ಇರುತ್ತೆ ಅದರಲ್ಲಿ. ಸುಮ್ಮನೆ ಹಂಗೆ ದುಡ್ಡು ಮಾಡಿಬಿಡ್ತಾರೆ. ಏನು ದುಡ್ಡು ಮಾಡ್ತಾರೆ? 1000 ಪುಸ್ತಕ ನೀವೇ ಮಾಡಿ ನೋಡೋಣ, ಮಾರಿದನ ಅದು ಸರಳ ಇಲ್ಲ. ಅದಕ್ಕೆ ಸಾಹಿತ್ಯವನ್ನು ಬೆಳೆಸಿ. ನೀವು ಆ ಸಾಹಿತ್ಯದೊಂದಿಗೆ ನೀವು ಪ್ರಖರವಾಗಿ ಬೆಳಗಬೇಕು. ಆಯ್ಕೆ ನಿಮಗೆ ಬಿಟ್ಟಿದ್ದು. ನಮಸ್ಕಾರ.